ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶಲ್ಯನ ಸತ್ಕಾರ ಮತ್ತೆ ಅವನು ದುರ್ಯೋಧನ ಮತ್ತೆ ಯುಧಿಷ್ಠಿರ ಇಬ್ಬರಿಗೂ ಕೂಡ ವಚನವನ್ನ ಕೊಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಧೂತರ ಮುಖದಿಂದ ಪಾಂಡವರ ಸಂದೇಶವನ್ನ ಕೇಳಿದಂತಹ ರಾಜ ಶಲ್ಯ ಇದಾನಲ್ಲ, ಅವನು ಬಹಳ ಭಾರಿ ಸೈನ್ಯವನ್ನ ಮತ್ತೆ ತನ್ನ ಮಹಾರಥಿ ಪುತ್ರರ ಸಹಿತ ಪಾಂಡವರ ಸಹಾಯಕ್ಕೋಸ್ಕರ ಅವನು ಹೊರಡುತ್ತಾನೆ. ಅವನ ಹತ್ರ ಬಹಳ ದೊಡ್ಡ ಸೈನ್ಯ ಇರುತ್ತೆ. ಅವನು ಒಂದು ಅಕ್ಷೋಹಿಣಿ ಸೈನ್ಯದ ಸ್ವಾಮಿಯಾಗಿದ್ದ. ಮತ್ತು ಅವನ ಸೈನ್ಯದಲ್ಲಿ 100,000 ಕ್ಷತ್ರಿಯ ವೀರ ಸಂಚಾಲಕರಿದ್ರು. ಈ ವಿಶಾಲ ಸೈನ್ಯದ ಸಹಿತ ಅವನು ಮಧ್ಯದಲ್ಲೇ ವಿಶ್ರಾಂತಿಯನ್ನು ಪಡ್ಕೊಳ್ತಾ ನಿಧಾನವಾಗಿ ಅವನು ಪಾಂಡವರ ಹತ್ರ ಹೋಗಿ ತಲುಪಬೇಕು ಅಂತ ಬರ್ತಾ ಇದ್ದಾನೆ. ದುರ್ಯೋಧನನಿಗೆ ಯಾವಾಗ ಮಹಾರಥಿ ಶಲ್ಯ ಪಾಂಡವರ ಸಹಾಯಕ್ಕೋಸ್ಕರ ಬರ್ತಾ ಇದ್ದಾನೆ ಅನ್ನುವಂಥ ವಿಷಯವನ್ನ ಕೇಳ್ತಾನೋ, ಆಗ ಅವನೇನು ಮಾಡ್ತಾನೆ, ಸ್ವತಃ ಹೋಗಿ ಅವರ ಸತ್ಕಾರದ ಒಂದು ಪ್ರಬಂಧವನ್ನೆಲ್ಲ ಮಾಡ್ತಾನೆ. ಎಷ್ಟು ಚಾಲಾಕಿ ಅಂತಂದರೆ ದುರ್ಯೋಧನ, ಈಗ ಶಲ್ಯ ಅವ್ರ ಕಡೆ ಏನಾದರೂ ಹೊರಟೋದ್ರೆ ಅಂದರೆ ಅವನು ತುಂಬ ಸ್ಟ್ರಾಂಗು, ಶಲ್ಯನೂ ಕೂಡ ತುಂಬ ವೀರಶೂರ ಯೋಧ ಅವನು. ಸೊ ಅವನು ಅವ್ರ ಕಡೆ ಹೋಗಬಾರ್ದು, ಇವನು ನನಗೆ ಸಹಾಯ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಅದಕ್ಕೀಗ ಅವನನ್ನು ಇಂಪ್ರೆಸ್ ಮಾಡಬೇಕಲ್ಲ, ಅದಕ್ಕೆ ಇವನೇ ಖುದ್ದಾಗಿ ಹೋಗಿ ಅವರ ಸ್ವಾಗತ ಸತ್ಕಾರಕ್ಕೋಸ್ಕರ ಏನೇನೆಲ್ಲ ಪ್ರಬಂಧಗಳನ್ನು ಮಾಡಬೇಕೋ ಅದನ್ನೆಲ್ಲ ಇವನೇ ಮಾಡ್ತಾನೆ. ಏನೇನು ಮಾಡಿದ್ದ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅವರ ಸತ್ಕಾರಕ್ಕೋಸ್ಕರ ಅವನು ಶಿಲ್ಪಿಗಳ ಮೂಲಕ ರಸ್ತೆಯ ಒಂದು ರಮಣೀಯ ಪ್ರದೇಶಗಳಿರುತ್ತಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು ಅಂತಹ ಪ್ರದೇಶಗಳಲ್ಲಿ ಸುಂದರವಾದಂತಹ ರತ್ನಜಟಿತವಾದಂತಹ ಸಭಾಭವನಗಳನ್ನು ಕಟ್ಟಿಸ್ತಾನೆ. ಮತ್ತು ಅವುಗಳಲ್ಲಿ ಬೇರೆ ಬೇರೆ ರೀತಿಯ ಕ್ರೀಡೆಗಳು ಆಡ್ತಾರಲ್ಲ ಅಂಥ ಸಾಮಗ್ರಿಗಳನ್ನೆಲ್ಲ ಇಡಿಸ್ತಾನೆ. ಯಾವಾಗ ಶಲ್ಯ ಆ ಭವನಗಳಿಗೆ ಹೋಗ್ತಾ ಇದ್ನೋ, ಆಗ ದುರ್ಯೋಧನನ ಮಂತ್ರಿ ಇರ್ತಾನಲ್ಲ, ಅವನು ಅವನನ್ನು ದೇವತೆಗಳಿಗೆ ಹೇಗೆ ಸತ್ಕಾರ ಮಾಡ್ತೀವೋ ಸ್ವಾಗತ ಮಾಡ್ತೀವೋ ಆ ರೀತಿ ಅವನು ನೋಡ್ಕೊಳ್ತಾ ಇದ್ದ. ದೇವತೆಗಳನ್ನು ನೋಡ್ಕೊಳ್ಳೋ ಹಾಗೆ ಅವನು ನೋಡ್ಕೊಳ್ತಾ ಇದ್ದ. ಒಂದಾದ್ಮೇಲೆ ಇನ್ನೊಂದು ಆ ಸಭಾಭವನಕ್ಕೆ ತಲುಪಿದ್ರೆ ಅಲ್ಲೂ ಕೂಡ ಅದು ದೇವಭವನ ಇರುತ್ತಲ್ಲ, ಅಂದರೆ ದೇವತೆಗಳು ವಾಸ ಮಾಡುವಂತಹ ಭವನಗಳು, ಆ ರೀತಿ ಅದು ಕಾಂತಿಯುತವಾಗಿತ್ತು. ಮತ್ತಲ್ಲ ಅವನು ಅನೇಕ ಅಲೌಕಿಕವಾದಂತಹ ವಿಷಯಗಳ ಸೇವನೆಯನ್ನು ಮಾಡ್ತಾನೆ. ಅಂದರೆ ಒಂದೊಂದು ಸಭಾಭವನಕ್ಕೆ ಹೋದರೂ ಕೂಡ ಅವನಿಗೇನೋ ಒಂದು ವಿಶೇಷತೆ ಇರ್ತಾ ಇತ್ತು. ದೇವಲೋಕಕ್ಕೆ ಬಂದ್ಬಿಟ್ಟಿದ್ದೀನೇನೋ ಅನ್ನೋ ರೀತಿ ಇರ್ತಾ ಇತ್ತು ಅವನಿಗೆ. ಆಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಆಮೇಲೆ ಸೇವಕರನ್ನು ಕೇಳ್ತಾನೆ, ಈ ಸಭೆಗಳನ್ನೆಲ್ಲ ಯುಧಿಷ್ಠಿರನ ಯಾವ ಮನುಷ್ಯ ತಯಾರು ಮಾಡಿದ್ದಾನೆ ಅಂತಂದರೆ, ಯುಧಿಷ್ಠಿರ ಮಾಡಿಸಿದ್ದಾನೆ ಅಂತ ಅವನು ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಯಾರು ಈ ರೀತಿಯೆಲ್ಲ ಅರೇಂಜ್ ಮಾಡಿರೋದು, ಆ ಮನುಷ್ಯ ಎಲ್ಲಿ ತೋರಿಸು ನನ್ನ ಅಂತ ಅಂದ್ಬಿಟ್ಟು ಅವರನ್ನು ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಡ್ತಾನೆ. ಯಾಕೆ ಅಂತಂದರೆ ನಾನು ಅವನಿಗೆ ಏನಾದರೂ ಒಂದು ಬಹುಮಾನ ಕೊಡಬೇಕು, ಇಷ್ಟು ಚೆನ್ನಾಗೆಲ್ಲ ಇದನ್ನು ಕಟ್ಟಿದಾನಲ್ಲ ಆ ಕೆಲಸದವನು ಅಂತ ಅಂದ್ಬಿಟ್ಟು ಅವನಿಗೆ ತುಂಬ ಸಂತೋಷ ಆಗುತ್ತೆ. ನಾನು ಅವರಿಗೆ ಕೆಲವೊಂದು ಪಾರಿತೋಷಕಗಳನ್ನು, ಅಂದರೆ ಏನೋ ಒಂದು ಗಿಫ್ಟ್ ಥರ ಕೊಡಬೇಕು. ಯುಧಿಷ್ಠಿರನಿಗೂ ಕೂಡ ಈ ಮಾತಿನಲ್ಲಿ ನನ್ನ ಸಮರ್ಥನೆಯನ್ನು ಮಾಡಬೇಕು. ಅಂದರೆ ನೀನು ಮಾಡಿರುವ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆಯಪ್ಪ ಅಂತ ನಾನು ಅವನಿಗೆ ಹೇಳಬೇಕು. ಅದಕ್ಕೋಸ್ಕರ ನೀವು ಈ ಒಂದು ಅರೇಂಜ್ಮೆಂಟ್ ಮಾಡಿರುವ ಕೆಲಸಗಾರನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೇವಕರಿಗೆ ಆಶ್ಚರ್ಯ ಆಗುತ್ತೆ. ಅವ್ರೇನು ಮಾಡ್ತಾರೆ, ಈ ಎಲ್ಲ ಸಮಾಚಾರವನ್ನು ಹೋಗಿ ದುರ್ಯೋಧನನಿಗೆ ಹೇಳ್ತಾರೆ. ಯಾಕಂದರೆ ಇದನ್ನು ಮಾಡಿರೋದು ದುರ್ಯೋಧನ ಅಲ್ವಾ, ಇವ್ರು ನೋಡಿದ್ರೆ ಯುಧಿಷ್ಠಿರನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ದುರ್ಯೋಧನ ನೋಡ್ತಾನೆ. ಈ ಒಂದು ಸಮಯದಲ್ಲಿ ಶಲ್ಯ ತುಂಬ ಸಂತೋಷವಾಗಿದ್ದಾನೆ ಅಂತ ತಿಳ್ಕೊಂಡು ಅವರ ಮುಂದೆ ಹೋಗ್ತಾನೆ. ನೋಡಿ, ಅಲ್ಲಿವರೆಗೂ ಅವನು ಮುಂದೆ ಬರೋದಿಲ್ಲ. ಯಾಕಂದರೆ ಮೊದಲು ಅವನ ಒಂದು ವಿಶ್ವಾಸವನ್ನು ಗಳಿಸ್ಬೇಕು ಮತ್ತು ಅವನ ಮನಸ್ಸನ್ನು ಸಂತೋಷಗೊಳಿಸ್ಬೇಕು. ಅವನು ತುಂಬ ಸಂತೋಷವಾಗಿದ್ದಾಗ ನಾನು ಮುಂದೆ ಹೋಗಿ ನನಗೇನು ಬೇಕೋ ಅದನ್ನು ಕೇಳ್ಕೋಬೇಕು ಅನ್ನೋದು ಇವನ ಒಂದು ಉಪಾಯ ಇತ್ತು. ಅದೇ ರೀತಿ ಈಗ ನಡೀತು. ಶಲ್ಯ ಈಗ ಸಂತೋಷವಾಗಿದ್ದಾನೆ, ಅವನು ತನ್ನ ಪ್ರಾಣವನ್ನು ಕೊಡೋದಕ್ಕೂ ತಯಾರಾಗಿದ್ದಾನೆ ಅಂತ ತಿಳ್ಕೊಂಡ್ಮೇಲೆ ಅವನು ಮುಂದೆ ಹೋಗ್ತಾನೆ. ಆಮೇಲೆ ಮದ್ರ ರಾಜ ಏನು ಮಾಡ್ತಾನೆ, ದುರ್ಯೋಧನನನ್ನು ನೋಡಿ ಮತ್ತು ಈ ಎಲ್ಲ ಪ್ರಯತ್ನ ಅವಂದೇ ಅಂತ ಅವನಿಗೆ ಗೊತ್ತಾಗುತ್ತೆ. ಆಗ ಅವನನ್ನು ಸಂತೋಷದಿಂದ ಆಲಿಂಗನೆ ಮಾಡ್ಕೊಂಡು ಹೇಳ್ತಾನೆ, ನಿನ್ನ ಇಚ್ಛೆ ಏನಿದೆಯೋ ಅದನ್ನು ಕೇಳ್ಕೊ. ನೀನು ಇದನ್ನೆಲ್ಲ ಮಾಡಿರೋದಕ್ಕೇನೋ ಒಂದು ಕಾರಣ ಇರ್ಬೋದು, ಆದರೆ ನೀನು ಮಾಡಿರುವಂಥ ಪ್ರಯತ್ನ ನನಗೆ ತುಂಬ ಇಷ್ಟ ಆಗಿದೆ. ಅದಕ್ಕೆ ನಿನಗೇನಿಷ್ಟ ಅಂತ ಕೇಳು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ.
ಆಗ ದುರ್ಯೋಧನ ಹೇಳ್ತಾನೆ, ಮಹಾನುಭಾವರೇ, ನಿಮ್ಮ ಮಾತು ಸತ್ಯವಾಗಲಿ, ನೀವು ನನಗೆ ಖಂಡಿತವಾಗಿ ವರವನ್ನು ಕೊಡಿ, ನಾನು ಕೇಳ್ಕೊಳ್ತೀನಿ. ನನ್ನ ಇಷ್ಟ ಏನಪ್ಪ ಅಂತಂದರೆ ನೀವು ನನ್ನ ಸಂಪೂರ್ಣ ಸೈನ್ಯದ ನಾಯಕರಾಗಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ನೋಡಿ, ಇಲ್ಲಿ ಅವನಿಲ್ಲ ಅಂತ ಹೇಳೋಂಗಿಲ್ಲ, ಮತ್ತು ಇವನ ಸೈನ್ಯದ ಮುಂದಾಳತ್ವವನ್ನು ನಡೆಸುವಂಥ ಒಂದು ಜವಾಬ್ದಾರಿಯನ್ನು ಕೊಟ್ಬಿಡ್ತಾನೆ. ಈಗ ಸೈನ್ಯದ ಮುಂದಾಳತ್ವವನ್ನು ನಾಯಕನಾಗಿರುವುದು ಅಂದರೆ ಅರ್ಥ ಏನು? ಅವನು ಇವ್ರಿಗೋಸ್ಕರನೇ ಹೋರಾಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಡುತ್ತೆ. ಆಗ ಶಲ್ಯ ಏನು ಮಾಡ್ತಾನೆ, ಒಳ್ಳೆಯದು, ಹಾಗೆ ಆಗ್ತೀನಿ, ನಿನ್ನ ಮಾತು ಏನಿದೆಯೋ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ, ಇನ್ನೇನಾದರೂ ಕೆಲಸ ಇದೆಯಾ ನನ್ನಿಂದ, ನಾನೇನು ಮಾಡಲಿ ಅಂತ ಕೇಳ್ತಾನೆ. ಆಗ ದುರ್ಯೋಧನ ಮತ್ತೆ ಇದನ್ನೇ ಹೇಳ್ತಾನೆ, ನೀವಂತೂ ನನ್ನೆಲ್ಲ ಕೆಲಸವನ್ನು ಪೂರ್ಣ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ಯಾಕಂದರೆ ಇವನ ಸೈನ್ಯಕ್ಕೆ ಅವರನ್ನು ನಾಯಕನನ್ನಾಗಿ ಮಾಡಿಬಿಟ್ಟಿದ್ದಾನೆ ಅಂದಮೇಲೆ ಇವನ ಸೈನ್ಯವನ್ನು ಬಿಟ್ಟು ಅವನು ಹೋಗೋ ಹಾಗಿಲ್ಲ. ಸೊ ಈಗ ಪಾಂಡವರಿಗೆ ಅವನು ಸಹಾಯ ಮಾಡೋ ಹಾಗಿಲ್ಲ. ಯಾಕಂದರೆ ಇವನ ಕಡೆ ಅವನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಪಾಂಡವರು ಶತ್ರುಗಳಾಗ್ತಾರಲ್ವ, ಅವನಿಗೆ ಹೇಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಈ ರೀತಿ ನನ್ನ ಕೆಲಸ ಮುಗೀತು, ನನಗೆ ನೀವೆಲ್ಲನೂ ಮಾಡಿಕೊಟ್ಬಿಟ್ಟಿದ್ದೀರಾ ಅಂತ ಆ ರೀತಿ ಅವನು ಮತ್ತೆ ಹೇಳ್ತಾನೆ. ಅದಕ್ಕೆ ಶಲ್ಯ ಏನು ಹೇಳ್ತಾನೆ, ದುರ್ಯೋಧನ, ನೀನು ನಿನ್ನ ರಾಜಧಾನಿಗೆ ಹೋಗು, ನಾನೀಗ ಯುಧಿಷ್ಠಿರನನ್ನು ಭೇಟಿಯಾಗಬೇಕಾಗಿದೆ, ಅವನನ್ನು ಭೇಟಿ ಆಗಬೇಕು ಅಂತಲೇ ನಾನು ಬಂದಿದ್ದು, ಆದರೆ ಆ ಕೆಲಸ ಹಾಗೇ ಇದ್ಬಿಟ್ಟಿದೆ, ನಾನು ಅವರನ್ನು ಭೇಟಿ ಮಾಡಿ ಬೇಗ ನಾನು ನಿನ್ನ ಹತ್ರ ಬಂದು ತಲುಪ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕಂದರೆ ಈಗ ಅವರ ಸೈನ್ಯದ ನಾಯಕನಾಗಿದ್ದಾನಲ್ಲ, ಅವ್ರ ಕಡೆ ಇರಬೇಕು ಇವನು. ಸೊ ನಾನು ಬಂದ ಕೆಲಸ ಏನು, ಯುಧಿಷ್ಠಿರನನ್ನು ನಾನು ಭೇಟಿಯಾಗಬೇಕಾಗಿದ್ದಿದ್ದು, ಆದರೆ ಮೊದಲು ನೀನು ನನ್ನನ್ನು ಭೇಟಿಯಾದೆ, ಆಯಿತು, ನಾನು ಅವನನ್ನು ಭೇಟಿಯಾಗಿ ಮಾತಾಡಿಸ್ಕೊಂಡು ಮತ್ತೆ ನಿನ್ನ ಹತ್ರ ಬಂದು ಸೇರ್ತೀನಿ, ಈಗ ನೀನು ನಿನ್ನ ರಾಜಧಾನಿಗೆ ಹೋಗು ಅಂತಂದ್ಬಿಟ್ಟು ಶಲ್ಯ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.